ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಯ್ತು ರಾಧಿಕಾ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವಿಬ್ರು ಒಬ್ರಾಗ್ತಾ ಇದ್ದೀವಿ. ಈ ಸಿಂಗಲ್ ಲೈಫಿಗೆ ಯಾವಾಗಪ್ಪ ಗುಡ್ ಬೈ ಹೇಳೋದು ಅಂತ ಇಷ್ಟು ಸಮಯ ಕಾಯ್ತಾ ಇದ್ದೆ. ನಾನು ನಿನಗೆ ಯಾಕೆ ಫೋನ್ ಮಾಡ್ದೆ ಈಗ ಅಂದ್ರೆ, ನಮ್ ನಿಶ್ಚಿತಾರ್ಥದ ಫೋಟೋ ಎಲ್ಲ ಬಂದಿದೆ, ನಾನು ನಿನಗೆ ಸೆಂಡ್ ಮಾಡಿದ್ದೀನಿ. ಎಲ್ಲ ಫೋಟೋಸಲ್ಲೂ ನೀನೆಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಗೊತ್ತಾ? ಆಕ್ಚುಲಿ ನಾನು ದೇವತೆ ತರ ಇರೋ ಹುಡುಗಿ ನನ್ನ ಹೆಂಡತಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವತೆನೇ ಸಿಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಕಳ್ಸಿರೋ ಫೋಟೋ ನೋಡು, ಅದರಲ್ಲಿ ನಿನ್ ಸ್ಮೈಲ್ ಇದೆಯಲ್ಲ, ಅದೇ ವಾರಗಣ್ಣಿಂದ ನೋಡ್ತಾ ನೋಡ್ತಾ ಸ್ಮೈಲ್ ಕೊಡೋದು. ಆ ನಗುನ ನೋಡ್ತಾ ಇದ್ರೆ ನಾನ್ ಕೂತಲ್ಲೇ ಸತ್ತೋಗ್ಬಿಡ್ತೀನಿ. ಅಷ್ಟು ಸೂಪರ್ ಆಗಿದೆ ನಿನ್ ಸ್ಮೈಲು. ರಾಧಿಕಾ, ನಮ್ಗೆಷ್ಟೇ ಮಕ್ಕಳಾದ್ರೂ ನೀನ್ ಮಾತ್ರ ನನ್ಗೆ ಮೊದಲನೇ ಮಗುನೇ. ಯು ಆರ್ ಮೈ ಫಸ್ಟ್ ಬೇಬಿ. ಅಫ್ಕೋರ್ಸ್ ನನ್ ಬೊಂಬೆ ನೀನು. ಒಂದು ಪರಿಶುದ್ಧವಾದ ಪ್ರೀತಿನ ಅನುಭವಿಸೋಕಾಗ್ದೇ ಇರೋ ಪಾಪಿ ಆಗ್ಬಿಟ್ಟಲ್ಲ ನಾನು. ನಿಮ್ಮಮ್ಮ ಇಷ್ಟು ದಿನ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ದೆಲ್ಲ ಸುಳ್ಳು ಅಂತ ನಿನಗೆ ಹೇಳೋಕಾಗ್ತಾ ಇಲ್ವಲ್ಲ ಚಿರು? ನನ್ನ ಕ್ಷಮಿಸ್ಬಿಡು. ಇವತ್ತಾಗಿದ್ದ ಘಟನೆನ ನಿನ್ನ ಹತ್ರ ಹೇಳೋಕಾಗ್ತಿಲ್ಲ. ರಾಧಿಕಾ, ಹೇಳು ಚಿರು. ಮುಂದೆ ನಾವು ಒಟ್ಟಿಗೆ ಲೈಫ್ ಲೀಡ್ ಮಾಡ್ತೀವಿ ಅನ್ನೋದನ್ನ ನೆನ್ಸ್ಕೋತಾ ಇದ್ರೆ ನಿಜವಾಗ್ಲು ನಂಗೆ ನಿದ್ರೆನೇ ಬರ್ತಾ ಇಲ್ಲ. ಆದ್ರೆ ನನಗೆ ನಾವಿಬ್ರು ದೂರ ಆಗ್ತಿದೀವಿ ಅನ್ನೋದನ್ನ ನೆನೆಸ್ಕೊಂಡ್ರೆ ನಿದ್ದೆ ಬರ್ತಿಲ್ಲ ಚಿರು. ಸರಿ ರಾಧಿಕಾ, ತುಂಬಾ ಲೇಟ್ ಆಯ್ತು. ನನಗೂ ನಿನ್ ನಿದ್ದೆ ಹಾಳು ಮಾಡಕ್ ಇಷ್ಟ ಇಲ್ಲ. ನೀನ್ ಮಲ್ಕೋ. ಹಾಗೆ ನಾ ಸೆಂಡ್ ಮಾಡಿರೋ ಎಲ್ಲಾ ಫೋಟೋಸ್ನು ನೋಡು. ಬೆಳಿಗ್ಗೆನೆ ಹೇಗಿದೆ ಅಂತ ನನಗೆ ಮೆಸೇಜ್ ಮಾಡಿ ಹೇಳು. ಬಾಯ್. ಬಾಯ್. ಗುಡ್ ನೈಟ್. ಲವ್ ಯು ಹೆಂಡ್ತಿ. ಓ, ನೀನ್ ಮಲ್ಕೋ ಮಲ್ಕೋ, ಬಿಟ್ರೆ ನಾನು ಮಾತಾಡ್ತಾನೆ ಇರ್ತೀನಿ. ಬಾಯ್. ಕಾಪಾಡಪ್ಪ. ರೀ, ಮಂಗಳಾರತಿ ತಗೊಳ್ರಿ. ಏನ್ ಕಮಲು, ಪೂಜೆ ಗೀಜೆ ಎಲ್ಲ ಜೋರಾಗಿ ನಡೆಸ್ತಾ ಇದೆಯಾ? ಇರಲ್ವಾ ಮತ್ತೆ? ನಾವ್ ಅಂದ್ಕೊಂಡಾಗೆ ರಾಧಿಕಾ ಮತ್ತೆ ಅವ್ರ ಮನೆಯವರೆಲ್ಲ ನಮ್ಮ ಅಡಿಯಾಳಾಗಿರ್ತಾರಲ್ಲ, ಅದಕ್ಕೆ ಈ ಪೂಜೆ ಎಲ್ಲ. ಅಷ್ಟೇ ಅಲ್ಲ ರೀ, ರಾಧಿಕಾ ಚಿರು ಮದ್ವೆ ನಿಂತೋಗ್ಲಿ ಅಂತ ನಾನು ಹರಕೆ ಕೂಡ ಹೊತ್ಕೊಂಡಿದೀನಿ. ನಾವ್ ಅಂದ್ಕೊಂಡಾಗ ಏನಾದ್ರೂ ಆಗ್ಬಿಟ್ರೆ ನಾನು ಹಬ್ಬ ಮಾಡ್ಬಿಡ್ತೀನಿ. ಹಾ ಅಪ್ಪ, ನೀವ್ ಕೇಳಿದ್ ಬ್ಯಾಗ್. ಅನಗ, ಆರ್ತಿ ತಗೋ. ರೀ, ಏನಕ್ರಿ ಇಷ್ಟೊಂದು ದುಡ್ಡು? ನಮ್ಮ ರಾಧಿಕನ ಮದುವೆ ಖರ್ಚಿಗೆ ಕಣೆ. ಅನಗ, ತಗೋ, ಇದನ್ನ ದೇವರ ಮನೇಲಿ ಇಟ್ಬಿಡು. ಅಲ್ಲ ರೀ, ಆ ರಾಧಿಕನ್ ಮದ್ವೆಗೆ ನೀವ್ ಯಾಕ್ರಿ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕು? ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಅಲ್ಲ ರೀ, ಮದ್ವೆಗೆ ಹೋಗಿ ಕಾಟಾಚಾರಕ್ಕೆ ಮುಂದೆ ನಿಂತ್ಕೊಂಡ್ರೆ ಆಯ್ತು. ನೀವು ದುಡ್ಡುಗಿಡೆಲ್ಲ ಕೊಡಕ್ ಹೋಗ್ಬೇಡಿ. ಏಯ್, ಒಂದೇ ಸಮನೆ ಒಟ ಒಟ ಅನ್ಬೇಡ.
ಕಾಶಿನು ಜಾನಕಿನು ಮದುವೆ ಖರ್ಚಿಗೆ ಯಾರ ಹತ್ರ ದುಡ್ಡು ಕೇಳೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಅವರು ಕೂತ್ಕೊಂಡಾದ್ರು ಇರ್ಲಿ, ನಿಂತ್ಕೊಂಡಾದ್ರು ಇರ್ಲಿ, ಮಗಳ ಮದ್ವೆಗೆ ದುಡ್ಡಿಲ್ಲ ಅಂತ ಆ ಜಾನ್ಕಿ ಬೀದಿಗೆ ಹೋಗಿ ಭಿಕ್ಷೆನಾದ್ರೂ ಬೇಡ್ಲಿ. ಆಗ್ಲಿ ನನ್ ಮನ್ಸಿಗೆ ಹಾಲ್ ಕುಡ್ದಷ್ಟು ಸಂತೋಷ ಆಗೋದು. ಏಯ್, ದಡ್ಡಿ ತರ ಮಾತಾಡ್ಬೇಡ ಕಣೆ. ಚಿರು ಏನಾದ್ರೂ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅದಕ್ಕೆ ರಾಧಿಕಾನು ಒಪ್ಕೊಳ್ಳೋದಿಲ್ಲ. ಮತ್ತೆ ನಾವ್ ಮಾಡ್ತೀವಿ ಅಂದ್ರೆ ಆ ರಾಧಿಕಾ ಒಪ್ಕೊಂಡ್ಬಿಡ್ತಾಳ? ಅವಳಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಕಾಶಿ ಮುಖಾಂತರ ಕೊಡೋಣ, ಅವನಿದನ್ನು ವಾಪಸ್ ಕೊಡೋ ಹಾಗಿಲ್ಲ ಅಂತ ಅಂದ್ಕೊಂಡಿರ್ತಾನೆ. ಆದ್ರೆ ಅವನೇ ಸೈನ್ ಹಾಕಿ ಕೊಟ್ಟಿರೋ ಖಾಲಿ ಪೇಪರ್ ಮೇಲೆ ನಾನು ಇಷ್ಟು ದುಡ್ಡನ್ನ ಬಡ್ಡಿಗೆ ಸಾಲ ಕೊಟ್ಟಿನಿ ಅಂತ ಬರ್ಕೋತೀನಿ. ಆಮೇಲೆ ನನ್ನ ಹತ್ರ ಆ ಇಡೀ ಕುಟುಂಬ ಅಡಿಯಾಳಾಗೂ ಇರ್ತಾರೆ, ಸಾಲದವರಾಗೂ ಇರ್ತಾರೆ. ಹೇಗಿದೆ ನನ್ನ ಪ್ಲಾನು? ರೀ ಸೂಪರ್ ರೀ, ನೀವು ಸೂಪರ್. ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ನಿಮ್ಮನ್ನ ಮೀರ್ಸೋರು ಯಾರು ಇಲ್ಲ ರೀ. ಸರಿ ನಡಿ, ಹೋಗ್ಬಿಟ್ಟು ಬರೋಣ. ಅನಗ ಮನೆ ಕಡೆ ನೋಡ್ಕೋತಾ ಇರು, ನಾವು ಹೋಗ್ಬಂದ್ಬಿಡ್ತೀವಿ. ಸರಿ. ನಡೀರಿ. ನಡಿ ನೋಡಿ. ಹಾ. ಒಬ್ರು ನೆಮ್ಮದಿನ ಹಾಳು ಮಾಡೋದ್ರಿಂದ ಇವ್ರಿಗದೇನ್ ಖುಷಿ ಸಿಗುತ್ತೋ ಏನೋ. ಛೆ, ದೇವ್ರೆ ನೀನೇ ಕಾಪಾಡಪ್ಪ. ಏಯ್, ಏನ್ ಹಾಗ್ ನೋಡ್ಕೊಂಡ್ ನಿಂತ್ಕೊಂಡ್ಬಿಟ್ಟೆ? ಹೋಗಿ 1 ಕಪ್ ಕಾಫಿ ಮಾಡ್ಕೊಂಡ್ ಬಾ. ಸರಿ ಅನ್ನಗ. ತಗೊಳ್ಳಿ ಮೇಡಮ್, ಇದಕ್ಕೊಂದು ಸೈನ್ ಮಾಡಿ. ನೋಡಿ ಅಮ್ಮ, ಸರ್ ಹತ್ರ ಎಲ್ಲ ಹೇಳಿದ್ದೀನಿ. ಜ್ಯೂಸ್ ಒಳಗಡೆ ವಿಷ ಬೆರೆಸಿರೋದು ಬೇರೆಯವರು ಅಂತ ಹೇಳಿ ನಿಮಗೆ ಬೇಲ್ ಕೊಡ್ಸಿದ್ದೀನಿ. ಸ್ವಲ್ಪ ದಿನ ನೀವು ತಾಳ್ಮೆಯಿಂದ ಇರಬೇಕು. ಏನೇ ಸಮಸ್ಯೆ ಬಂದರೂ ಸರ್ ನೋಡ್ಕೋತಾರೆ. ನೀವೊಂದು ಸಿಗ್ನೇಚರ್ ಹಾಕಿ ಕೊಡಿ. ಸರ್, ನಮ್ಮಣ್ಣ ಎಲ್ಲಿದ್ದಾರೆ? ತಗೊಳ್ಳಿ. ಹೊರಗಡೆ ಹೈಯರ್ ಆಫೀಸರ್ ಹತ್ರ ಮಾತಾಡ್ತಾ ಇದ್ದಾರೆ. ನೀವು ಹೋಗಿ ಮೇಡಮ್. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಸರಿ ಸರ್, ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತೀನಿ.